ಇವತ್ತು ನಾನು ಈ ಚಳಿಗಾಲಕ್ಕೆ ತುಂಬ ರುಚಿಯಾಗಿರೋ 2 ಸೂಪ್ ರೆಸಿಪಿ ತೊಗೊಂಬಂದಿದ್ದು. ಒಂದು ಎಗ್ ಹಾಕಿ, ಇನ್ನೊಂದು ಎಗ್ ಇಲ್ದಲೆ ಸೂಪಿ ನೂಡಲ್ಸ್ ರೆಸಿಪಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಇದನ್ನು ಹೇಗೆ ಮಾಡಿದೆ ನೋಡೋಣ ಬನ್ನಿ. ಒಂದು ಪ್ಯಾನ್ನ ಕಾಯಿಸ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಣ್ಣಗೆ ಕಟ್ ಮಾಡಿರೋ 1 ಸ್ಪೂನಷ್ಟು ಶುಂಠಿ, 1 ಸ್ಪೂನಷ್ಟು ಬೆಳ್ಳುಳ್ಳಿ, 1 ಈರುಳ್ಳಿ ಸ್ಲೈಸ್ ಮಾಡಿರೋದು ಹಾಕ್ಕೊಂಡು ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಂಬಿಡೋಣ. ಇದು ನೀವು ಎಗ್ ತಿನ್ನೋರು ಎಗ್ ಹಾಕ್ಕೊಂಡು ತಿನ್ಬೋದು, ಇಲ್ಲ ಅಂದ್ರೂ ಹಾಗೂ ತುಂಬ ರುಚಿಯಾಗಿರುತ್ತೆ. ನೀವು ನಾರ್ಮಲ್ ನೂಡಲ್ಸ್ ಮಾಡ್ತೀರಲ್ಲ ಅದಕ್ಕಿಂತ ಇದು ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ, ಮಕ್ಕಳು ಮತ್ತು ವಯಸ್ಸಾದವ್ರಿಗೆ ಇದು ತುಂಬ ಹೇಳಿ ಮಾಡಿಸಿದೆ. ಯಾಕಂದರೆ ತುಂಬ ತರಕಾರಿನೂ ಇದೆ ಇದರೊಳಗೆ, ಆಮೇಲೆ ತುಂಬ ವಾಮ್ತ್ ಕೊಡುತ್ತೆ ಈ ಚಳಿಗಾಲಕ್ಕೆ. ಈಗ ನಾನು ಕ್ಯಾರೆಟು, ಬೀನ್ಸು, ಬೇಬಿಕಾರ್ನ್, ನೀವು ಯಾವ ತರಕಾರಿ ಬೇಕಾದ್ರೂ ಹಾಕ್ಕೋಬೋದು. ಆಮೇಲೆ ಮಶ್ರೂಮ್ ತಿಂದಲೇ ಇರೋರು ಮಶ್ರೂಮ್ ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಇದನ್ನೆಲ್ಲ ನಾನು ಸ್ಲೈಸ್ ಮಾಡಿಬಿಟ್ಟು ಈ ಈರುಳ್ಳಿ ಜೊತೆನೇ ಇದನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ನೋಡ್ತಾಯಿದ್ರು ಇಷ್ಟ ಆಗಿದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಇದನ್ನು 1 ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ 1 ಸ್ಪೂನಷ್ಟು ಉಪ್ಪು, ಒಂದು ಸ್ವಲ್ಪ ಪೆಪ್ಪರ್ ಪೌಡರ್, ಆಮೇಲೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ನಿಮ್ಮ ಟೇಸ್ಟ್ ಅಕಾರ್ಡಿಂಗ್ ನೋಡಿಕೊಂಡು ನೀವು ಇದನ್ನು ಹಾಕ್ಕೋಬೋದು. ನಾನು ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅಂದರೆ ನಾನು ಸ್ಪ್ರಿಂಕ್ಲರ್ ಯೂಸ್ ಮಾಡಿರೋದ್ರಿಂದ ನಿಮಗೆ ಸರಿಗೆ ಕಾಣಿಸ್ಲಿಲ್ಲ. ಇದನ್ನೆಲ್ಲ ಮುಗಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ, ನಾನು 1 ಕ್ಯೂಬ್ ಇರುತ್ತಲ್ಲ ನೂಡಲ್ಸ್ ಅದನ್ನು ತೊಗೊಂಡಿದ್ದೀನಿ. ಬಟ್ ಅದಕ್ಕೆ ನಾನು 2.5 ಕಪ್ಪಷ್ಟು ಅಥವಾ 3 ಕಪ್ಪಷ್ಟು ನೀರು, ನೀವು ನೋಡ್ಕೊಂಡು ನಿಮಗೆ ಜಾಸ್ತಿ ನೀರು ಬೇಕಂದರೆ ಜಾಸ್ತಿ ಹಾಕೋಬೋದು. 2.5 ಕಪ್ಪಷ್ಟು ನಾನು ನೀರು ಹಾಕ್ಕೊಂಡು ಇದನ್ನು ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಕುದಿಯೋಕ್ಕೆ ಬಿಡಬೇಕಾದ್ರೆ ನಾನು ಇದ್ರ ಜೊತೆ ಇವಾಗ ಲಾಸ್ಟಲ್ಲಿ 1 ಕ್ಯಾಪ್ಸಿಕಮ್ ಹಾಕ್ಕೊಂಡು ಕ್ಯೂಬ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಕ್ಯಾಪ್ಸಿಕಮ್ ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಕುದಿಯೋಕ್ಕೆ ಬಿಡೋ ಮುಂಚೆ ಇನ್ನೊಂದು ನೂಡಲ್ಸ್ ಮಸಾಲ ಬರುತ್ತಲ್ಲ ನಿಮಗೆ ಪ್ಯಾಕೆಟಲ್ಲಿ ನೂಡಲ್ಸ್ ಜೊತೆ, ಅದನ್ನು ಇದ್ರ ಜೊತೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಬೇಕಾದವರು ಬೇಕಾದ್ರೆ ಚಿಲ್ಲಿ ಹಾಕ್ಕೋಬೋದು, ಹಸಿಮೆಣ್ಸಿನ್ಕಾಯಿ ಸ್ಟಾರ್ಟಿಂಗಲ್ಲಿ, ಅಥವಾ ಪೆಪ್ಪರ್ ಪೌಡರು, ಚಿಲ್ಲಿ ಫ್ಲೇಕ್ಸ್ ಜಾಸ್ತಿ ಕೂಡ ಹಾಕ್ಕೋಬೋದು. ಇದೊಂಥರ ಚೆನ್ನಾಗಿರುತ್ತೆ ಈ ರೆಸಿಪಿ, ನೀವು ಮಾಡಿ ನೋಡಿ. ಆಮೇಲೆ ಇವಾಗ ನೂಡಲ್ಸ್ನ ಇದಕ್ಕೆ ಕುದಿಬೇಕಾದ್ರೆ 1 ಪ್ಯಾಕೆಟ್ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಬೇಕಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ, ಆಮೇಲೆ ಜಾಸ್ತಿ ಪ್ಯಾಕೆಟ್ ನೂಡಲ್ಸ್ ಬೇಕಾದ್ರೂ ಹಾಕ್ಕೊಳ್ಳಿ. ಇವಾಗ ನೂಡಲ್ಸ್ನ ಇದರೊಳಗೆ ಕಟ್ ಮಾಡಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮುಚ್ಚಿಬಿಟ್ಟು ಒಂದು 4 ನಿಮಿಷ ಇದನ್ನು ನೂಡಲ್ಸ್ ಬೇಯಿಸಕ್ಕೆ ಬಿಡೋಣ. ನೋಡಿ ಇವಾಗ, ಯಾಕಂದರೆ ಇದು ಚೆನ್ನಾಗಿ ಬೇಯಬೇಕು, ಅದರಿಂದ ನಾನು 4 ನಿಮಿಷ ತೊಗೊಂಡಿದ್ದೀನಿ. 4 ನಿಮಿಷ ಆದಮೇಲೆ ನೋಡಿ ನೂಡಲ್ಸ್ ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ನೀವು ಸ್ವಿಚ್ ಆಫ್ ಮಾಡಿಬಿಟ್ಟು ಯಾರು ವೆಜಿಟೇರಿಯನ್ ಇದ್ದರೂ ಅದನ್ನು ಇದೇ ಥರ ನೀವು ಸರ್ವ್ ಮಾಡಿ. ನಾನು 1 ಬೌಲು ಇದನ್ನು ಹಾಕ್ಕೊಂಡು ತಿನ್ಕೊತಾ ಇದ್ದೀನಿ. ಆಮೇಲೆ ಇವಾಗ ಉಳಿದಿರೋದನ್ನು ನೋಡಿ, ಇದೆಯಲ್ಲ ಅದೇ ನೂಡಲ್ಸನ್ನ ನಾನು ಇನ್ನೊಂದು ಸ್ವಲ್ಪ ಅದಕ್ಕೆ 2 ಎಗ್ ಈ ಥರ ಕ್ವಾರ್ಟರಲ್ಲಿ, ಅಂದರೆ ಒಂದು ಎಗ್ಗನ್ನು 4 ಭಾಗ ಮಾಡಿ ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಇದ್ರ ಜೊತೆ ಒಂದು ಸತಿ ಸುಮ್ಮನೆ ಜಾಸ್ತಿ ಮಿಕ್ಸ್ ಮಾಡ್ಕೊಬಿಡಿ, ಸುಮ್ಮನೆ ಮೇಲ್ಗಡೆ ಈ ಥರ ಒಂದು ಸ್ವಲ್ಪ ಹೊತ್ತು ಇದ್ರ ಜೊತೆ ಬೇಯಿಸ್ಕೊಳ್ಳೋಕೆ ಬಿಡಿ. 1-2 ನಿಮಿಷ ಆದರೆ ಸಾಕು. 1-2 ನಿಮಿಷ ಆದಮೇಲೆ ನೋಡಿ ಈಗ ರೆಡಿಯಾಗಿದೆ. ಇಷ್ಟ ಆದರೆ ಸಾಕು. Subscribe to Hema's Hobbies. Thank you for watching my video.